ನಾವು ಏನಾದರೂ ಒಂದು ಕೆಲಸ ತಗೊಂಡ್ರೆ ಮೊದಲಿಂದ ನಮಗೆ ನಮ್ಮ ಕೈಲಿ ಏನು ಮಾಡೋಕ್ಕೆ ಸಾಧ್ಯ ಅದು ಮಾತ್ರ ಮಾಡೋದು, ಆಗದೇ ಇರೋದು ನಾವು ಒಪ್ಕೊಳ್ಳೋದೇ. ಆಮೇಲೆ ಆರ್ಟ್ ಮಾರ್ಟ್ ಅಂತ ಒಂದು ಪ್ರಾರಂಭ ಮಾಡಿದ್ವಿ, ಅದು ದೇಶದಲ್ಲೇ ಯಾರೂ ಮಾಡಿಲ್ಲ. ಅದರಲ್ಲಿ ಒಬ್ಬ ಕಲಾವಿದನ 3 ಕಲಾಕೃತಿಗಳನ್ನ 3 ತಿಂಗಳ ಕಾಲ ನಾವು ಫ್ರೀಯಾಗಿಡ್ತೀವಿ. ಯಾರಾದರೂ ಕಸ್ಟಮರ್ಸ್ ಬಂದರೆ ಅವ್ರನ್ನ ಸಂಪರ್ಕ ಮಾಡಿ ಅವ್ರು ನೇರವಾಗಿ ಕೊಳ್ಳಬೋದು ಅದನ್ನ. ಆಮೇಲೆ ಗ್ಯಾಲರಿನಲ್ಲಿ ನಮ್ಮಲ್ಲಿ ಏನು ಎಕ್ಸಿಬಿಷನ್ ಆಗ್ತದೆ ಅದಕ್ಕೆ ಯಾವ ಕಮಿಷನು ನಾವು ತಗೊಳ್ಳೋದಿಲ್ಲ. ರೆಂಟ್ ಬಿಟ್ಟರೆ ಮಾರಾಟ ಆದರೆ ಕಮಿಷನ್ ಇಲ್ಲ ಅದಕ್ಕೆ. ಇದನ್ನೊಂದು ಇಡೀ ಕರ್ನಾಟಕದಲ್ಲಿ ಚರ್ಚೆಯಲ್ಲಿರುವಂಥ ಸಾಂಸ್ಕೃತಿಕ ಚಟುವಟಿಕೆ ಕೇಂದ್ರದಲ್ಲಿ ಚಿತ್ರಕಲಾ ಪರಿಷತ್ತು ಒಂದೀಗ. ಅದೊಂದು ಸಮಾಧಾನ ಇದೆ ನನಗೆ. ಇದಕ್ಕೆ ನಾನು ನಿರೀಕ್ಷೆ ಮಾಡಿದ್ದಕ್ಕಿಂತ ಜಾಸ್ತಿ ಸಮಯ ಕೊಡಬೇಕಾಗಿ ಬಂತು ಇದರಿಂದಾಗಿ. ಬಟ್ ಆದರೆ ನೆಮ್ಮದಿ ಇದೆ. ಪಬ್ಲಿಕ್ ಲೈಫಲ್ಲಿ ಇದ್ದು ಈ ಥರ ಎಲ್ಲ ಮಾಡ್ದಾದ್ರೆ ಕೆಟ್ಟ ಹೆಸರು ತಗೊಳ್ಳದೆ ಇದು ಪರವಾಗಿಲ್ಲ, ಇದ್ದಿದ್ರೆ ಅವ್ನು ಇನ್ನೂ ಇರಬೇಕಿತ್ತು ಅನ್ನೋಂಥ ಒಂದು ಅಭಿಪ್ರಾಯ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಸಾಧನೆ ಮತ್ತೊಂದಿಲ್ಲ. ಆವತ್ತಿಂದ ಇವತ್ತಿನವರೆಗೂ ಈಗ ನಾನು ಪಾರ್ಲಿಮೆಂಟ್ ಮೆಂಬರ್ ಆಗಿ ಲೆಜಿಸ್ಲೇಟರ್ ಆಗಿ ಅವು 2ರಿಂದ ಸುಮಾರು ತಿಂಗಳಿಗೆ 90,000 1 ಲಕ್ಷ ಏನೋ ಪೆನ್ಷನ್ ಬರ್ತದೆ. ಇವತ್ತಿನವರೆಗೂ ನಾನು ₹1 ತಗೊಳ್ಳೋದಿಲ್ಲ ಅಂತ ಬರ್ಕೊಟ್ಟಿದ್ದೆ, ನಂಗೆ ಬೇಕಾಗಿಲ್ಲ ಅಂತೇಳಿ ಬರ್ಕೊಟ್ಟಿದ್ದೆ. ಕಾರಣ ಪೊಲಿಟಿಷಿಯನ್ಸಿಗೆ ಪೆನ್ಷನ್ ಕೊಡೋದಕ್ಕೆ ನಾನು ತಾತ್ವಿಕವಾಗಿರೋ. ಚಿತ್ರಕಲಾ ಪರಿಷತ್ನಲ್ಲಿ ಸುದೀರ್ಘವಾಗಿ ನೀವು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಬಂದ್ರಿ. ಇಲ್ಲಿ ಏನು ಮಾಡಿದ್ರಿ ಇಲ್ಲಿ ಬಂದ ಮೇಲೆ? ಇದು ಆ್ಯಕ್ಚುಲಿ ಚಿತ್ರಕಲೆ ಅನ್ನೋದು ನನಗೇನು ನನ್ನ ಫೇವ್ರೈಟ್ ಇದೇನಲ್ಲ, ಸತ್ಯ ಹೇಳಬೇಕು ನಿಮಗೆ ಅಂತೇಳಿ. ಅಂದರೆ ಇದರ ಸ್ಥಾಪಕ ಕಾರ್ಯದರ್ಶಿಗಳಂತ ಪ್ರೊಫೆಸರ್ MS ನಂಜನರಾಯರು ನಾನು ಸಭಾಪತಿಯಾಗಿದ್ದ, ನೀವೊಂದು ಸದಸ್ಯರಾಗಬೇಕು ಅಂತ ಕೇಳಿದ್ರು. ಆಯಿತು ಸದಸ್ಯರಾಗೋಣ, ಅದಕ್ಕೆ ಏನಂತೆ ಅಂಥೇಳಿ. ಯಾಕಂದ್ರೆ ಇಲ್ಲಿ ರಾಮಕೃಷ್ಣ ಹೆಗಡೆ, ಜೀವರಾಜ್ ಆಳ್ವರ ಚಟುವಟಿಕೆ ಇದ್ದಾಗ ನಾನು ಬಂದು ಹೋಗ್ತಾ ಇದ್ದಿದ್ದು ಬಿಟ್ಟರೆ ಭಾಳ ಏನು ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಆಯಿತು ಸದಸ್ಯರಾದೆ, ಸುಮ್ಮನಾದೆ, ಇದೆಲ್ಲ ಆಯಿತು. ಅಷ್ಟೊತ್ತಿಗೆ SM ಕೃಷ್ಣ ಗವರ್ನರ್ ಆಗಿದ್ರು, ಅವರು ಅಧ್ಯಕ್ಷರಾಗಿದ್ದರು ಇಲ್ಲಿ. ಯಾಕಂದರೆ ಇಲ್ಲಿ ಭಾಳ ದೊಡ್ಡವರು ಇದ್ದರು. ವೈಕುಂಠ ಬಾಳಿಗರು ಮೊದಲನೇ ಅಧ್ಯಕ್ಷರು, ಅದಾದ ನಂತರ ನಾಗರತ್ನಮರು ಭಾಳ ವರ್ಷ, ಅದಾದಮೇಲೆ ಹೆಗ್ಡೆಯವರು, ಆಳ್ವರು, ಆಮೇಲೆ ಕೃಷ್ಣ ಅವರು, ಇವರೆಲ್ಲ ಈ ಥರ ದಿಗ್ಗಜರಿದ್ದಂಥ. ಚೌಟ್ರಿ ಇದ್ರು, ಚೌಟ್ರಿ ಜನರಲ್ ಸೆಕ್ರೆಟರಿ, ಇವರು ಅಧ್ಯಕ್ಷರಾಗಿದ್ದರು ಇವರೆಲ್ಲ, ಪ್ರಭಾಕರ್ ಇವರೆಲ್ಲರೂ. ಆ ಸಂದರ್ಭದಲ್ಲಿ ಬಂದೆ. ಇದ್ದಕ್ಕಿದ್ದಾಗೆ ಕೃಷ್ಣ ಅವರು ಗವರ್ನರ್ ಆಗಿ ಹೋದ್ರಲ್ಲ, CM ಆಗಿದ್ದಾಗಲೂ ಅವರೇ ಅಧ್ಯಕ್ಷರಿದ್ದರು. ಗವರ್ನರ್ ಆಗಿ ಹೋದಾಗ ಇರೋಂಗಿಲ್ಲ ಬೇರೆ ಪೋಸ್ಟಲ್ಲಿ ಅನ್ನೋ ಪ್ರಶ್ನೆ ಬಂತು. ಆ ಸಂದರ್ಭದಲ್ಲಿ ಇವರೆಲ್ಲ ಸೇರಿ ನನ್ನ ಇಲ್ಲಿ ಬರಬೇಕು ಅಂತೇಳಿ ಬಂದಾಗ ಕೃಷ್ಣ ಬಿಟ್ಟು ಹೋಗಿದ್ದಾರೆ, ನೋಡೋಣ ಅಂಥೇಳಿ. ಆಗ ನಮಗೂ ಬಿಡುವಿತ್ತು, ನೋಡೋಣ ಅಂತೇಳಿ ಬಂದ ನಂತರ ಆಮೇಲೆ ಏನಾದರೂ ಒಂದು ಮಾಡಬೇಕು ಅಂತ ಅನ್ನಿಸ್ತು ನನಗೆ. ಈ ಕ್ಷೇತ್ರದ ಬಗ್ಗೆ ಒಂದಷ್ಟು ಆಸಕ್ತಿನೇ ಬಂತು. ಅಥವಾ ಇದನ್ನು ಬರೀ ಚಿತ್ರಕಲೆಗೆ ಸಂಬಂಧಪಟ್ಟಂಗೆ ಅಲ್ಲದೆ ಒಂದು ಸಾಂಸ್ಕೃತಿಕವಾದಂಥ ಕೇಂದ್ರ ಯಾಕೆ ಮಾಡೋಕ್ಕಾಗೋದಿಲ್ಲ ಬೆಂಗಳೂರಲ್ಲಿ, ಇದರ ಅವಶ್ಯಕತೆ ಇದೆ ಅನ್ನೋದು ಒಂದು ಬಿತ್ತು. ಅದು ನಾವು ಏನಾದರೂ ಒಂದು ಕೆಲಸ ತಗೊಂಡ್ರೆ ಮೊದಲಿಂದ ನಮಗೆ ನಮ್ಮ ಕೈಲಿ ಏನು ಮಾಡೋಕ್ಕೆ ಸಾಧ್ಯ ಅದು ಮಾತ್ರ ಮಾಡೋದು, ಆಗದೇ ಇರೋದು ನಾವು ಒಪ್ಕೊಳ್ಳೋದೇ ಇಲ್ಲ. ಹಾಗಾಗಿ ಏನು ಮಾಡಿ ಅದಾದಮೇಲೆ ಚಿತ್ರಸಂತೆ ಶುರು ಮಾಡಿದ್ವಿ. ಅಷ್ಟು ಚೌಟ್ರು ಶುರು ಮಾಡಿಬಿಟ್ಟಿದ್ರು ಅಷ್ಟೊತ್ತಿಗೆ, ನಾವು ಬರೋಷ್ಟೊತ್ತಿಗೆ 1 ವರ್ಷ. ಅದನ್ನು ಇಂಪ್ರೂವ್ ಮಾಡ್ತಾ ಈಗ 22 ವರ್ಷ ಆಯ್ತದು. ಈಗ ಅದೊಂದು ದೊಡ್ಡ ಇಡೀ ಭಾರತದಲ್ಲೇ ಒಂದು ಅಪರೂಪವಾಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕವಾದಂಥ ಚಟುವಟಿಕೆ. ಒಂದೇ ದಿವಸದಲ್ಲಿ ಲಕ್ಷಗಟ್ಟಲೆ ಜನ ಬರೋದು, ಸಾವಿರಾರು ಕಲಾವಿದರು ಪ್ರದರ್ಶನ ಮಾಡೋದು, ಇದೆಲ್ಲ ಕೂಡ ಅದೊಂದು ನಿರ್ಮಾಣ ಆಯಿತು. ಅದಾದ ನಂತರ ಕಾಲೇಜಿಗೆ ಒಂದು ಹೊಸ ಜಾಗ ಕೊಟ್ಟಿದ್ದರು, ಹಾಗೇ ಬಿದ್ದಿತ್ತು ಅದು. ಅಲ್ಲಿ ಒಂದು ರಾಜರಾಜೇಶ್ವರಿ ನಗರದಲ್ಲಿ ಅದಕ್ಕೊಂದು ಕಟ್ಟಡ ಕಟ್ಟಬೇಕು ಅಂತ ಸಿದ್ದರಾಮಯ್ಯ ಸಪೋರ್ಟ್ ಮಾಡಿದರು. ಒಂದು 20 ಕೋಟಿ ರೂಪಾಯಿ ಹಣ ಕೊಟ್ಟರು. ಒಂದು ಹೊಸ ನಮ್ಮದು ಕಾಲೇಜೇ ಈಗ ಅಲ್ಲಿ ಬಂದಿದೆ, ರಾಜರಾಜೇಶ್ವರಿ ನಗರದಲ್ಲಿ ಒನ್ ಆಫ್ ದಿ ಬೆಸ್ಟ್ ಫೆಸಿಲಿಟಿ ಇರೋಂಥ ಕಾಲೇಜು ಅಂತ ಹೆಸರು ತಗೊಂಡಿದೆ. ಅದ್ರ ಜೊತೆಗೆ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಈವ್ನಿಂಗ್ ಕಾಲೇಜ್ ಇರಲಿಲ್ಲ ದೇಶದಲ್ಲಿ ಈ ಫೈನ್ ಆರ್ಟ್ಸಿಗೆ. 6 ವರ್ಷದಿಂದ ಅದನ್ನೂ ಒಂದು ಮಾಡಿದ್ವಿ ಇಲ್ಲಿ. ಇಡೀ ದೇಶದಲ್ಲಿ ಈಗ ಒಂದೇ ಈವ್ನಿಂಗ್ ಕಾಲೇಜು, ಅದು ಪರವಾಗಿಲ್ಲ ಅನ್ನೋ ಮಟ್ಟಿಗೆ ನಡೀತಾ ಇದೆ. ಅಂದರೆ ಯಾರಿಗೆ ಓದೋಕ್ಕೆ ಆಸಕ್ತಿ ಆ ಸಂದರ್ಭದಲ್ಲಿ ಆಗಲಿಲ್ಲ ಅವರೆಲ್ಲ, ಯಾಕಂದ್ರೆ ನಾನು 25 ವರ್ಷ ಆದಮೇಲೆ MA ಮಾಡಿ PhD ಮಾಡಿದ್ಮೇಲೆ ಅದೇ ಥರ ಓದೋರಿಗೆ ಆಸಕ್ತಿ ಇದ್ದರೆ ಮಾಡಲಿ ಅಂತ ಅದು ಒಂದು ಪ್ರಾರಂಭ ಆಗಿದೆ. ಅದಾದ ನಂತರ ಇಲ್ಲಿ ನಡೀತಕ್ಕಂಥ ಚಟುವಟಿಕೆಯಲ್ಲಿ ಇಲ್ಲಿ ದೇವರಾಜ ಅರಸರು ಈ ಜಾಗ ಕೊಟ್ಟಿದ್ದು. ದೇವರಾಜ ಅರಸರು ಕಟ್ಟಡಕ್ಕೆ ದುಡ್ಡು ಕೊಡು, ಅವ್ರದ್ದು ಏನೂ ಇರಲಿಲ್ಲ. ಅಲ್ಲಿಗೊಂದು ಅವ್ರ ಹೆಸರಲ್ಲಿ ಒಂದು ಆಡಿಟೋರಿಯಂ ಮಾಡಿದ್ವಿ, ಇನ್ನೊಂದು ಮಾಡಿದ್ವಿ, ಈ ಥರ ಎಲ್ಲ ಮಾಡಿ ಚಟುವಟಿಕೆ ಮಾಡೋಕ್ಕೆ. ಆಮೇಲೆ ಅದನ್ನೆಲ್ಲ ಭಾಳ ನಾಮಿನಲ್ ಪ್ರೈಸಲ್ಲಿ 2,000, 2,500, 3,000 ಬಾಡಿಗೆಗೆ ಪುಸ್ತಕ ರಿಲೀಸ್ ಇರ್ಬೋದು, ಸೆಮಿನಾರು, ಪೊಲಿಟಿಕಲ್ ಆ್ಯಕ್ಟಿವಿಟಿ ಒಂದು ಬಿಟ್ಟು ಇನ್ನೆಲ್ಲ ಆ್ಯಕ್ಟಿವಿಟೀಸ್ಗೂ ಇಲ್ಲಿ ನಡೆಯೋಂಗೆ. ಸಂಗೀತ ಇರ್ಬೋದು, ಸಾಹಿತ್ಯ ಇರ್ಬೋದು, ರಂಗಭೂಮಿ ಇರ್ಬೋದು, ಚರ್ಚೆಗಳಿರ್ಬೋದು, ಸಂವಾದ ಇರ್ಬೋದು. ಪೊಲಿಟಿಕಲ್ ಪಾರ್ಟಿಗೆ ಒಂದು ಕೊಡೋದಿಲ್ಲ ಬಿಟ್ಟರೆ ಇನ್ನೆಲ್ಲ ಕೂಡ ಅಂತ ಆ ಚಟುವಟಿಕೆ ಒಂದು ನಿರಂತರವಾಗಿ ನಡೀತಾ ಇದೆ. ಆಮೇಲೆ ಇಲ್ಲಿ ಸಂಪನ್ಮೂಲದ ಕೊರತೆ ಇತ್ತು. ಹೊರಗಡೆ ಒಂದು ಈಗ ಕ್ರಾಫ್ಟ್ಸ್ ಎಕ್ಸಿಬಿಷನ್ ಅಂತೇಳಿ ಪ್ರಾರಂಭ ಮಾಡಿದ್ವಿ, ಒಂದು 8-10 ವರ್ಷ ಆಯಿತು ಅಂದ್ಕೊಂಡು. ಅದರಿಂದ ಸಾಕಷ್ಟು ಸಂಪನ್ಮೂಲ ನಮಗೆ ಬರ್ತದೆ. ಕೋವಿಡ್ ಸಂದರ್ಭದಲ್ಲಿ ಬಹುತೇಕ ಇದು ಖಾಸಗಿ, ಇದು 3 ವರ್ಷಕ್ಕೊಂದು ಸರ್ತಿ ಚುನಾವಣೆ ನಡೀತದೆ.
ಇದೆ. ಭಾಳ ಜನ ಇದು ಸರ್ಕಾರದ್ದು ಅಂತ ತಿಳ್ಕೊಂಡಿದ್ದಾರೆ, ಬಟ್ ಖಾಸಗಿ ಚುನಾವಣೆ ಮುಖಾಂತರನೇ ಬರಬೇಕು ಇಲ್ಲಿಗೆ. ಕೋವಿಡ್ ಸಂದರ್ಭದಲ್ಲಿ ಭಾಳಷ್ಟು ಜನ ಸಂಬಳ ಕಡಿಮೆ ಮಾಡಿದರು, ಕೆಲಸದಿಂದ ತೆಗೆದ್ರು, ಇದು ಮಾಡಿದ್ರಲ್ಲ. ನಾವು ಒಂದು ಡಿಸೈಡ್ ಮಾಡಿದ್ವಿ, ಯಾರಿಗೂ ಸಂಬಳ ಕಡಿಮೆ ಮಾಡಬಾರ್ದು, ಯಾರನ್ನೂ ಕೆಲಸದಿಂದ ತೆಗಿಬಾರ್ದು, ಅವರಿಗೆ ಅಷ್ಟೇ ಕೊಡಬೇಕು ಅಂತ. ಆಮೇಲೆ ಅವರಿಗೆ ನಮ್ಮ ಡೆಪಾಸಿಟಲ್ಲಿ ಒಂದು 4-5 ಕೋಟಿ ರೂಪಾಯಿ ತೆಗೆದು ಅವರಿಗೆ ಸಂಬಳ ಮತ್ತೊಂದು ಎಲ್ಲ ಕೊಟ್ಟು ಇದೆಲ್ಲ ಮಾಡಿದ್ವಿ. ಆಮೇಲೆ ನಾವು ಬರಬೇಕಾದ್ರೆ ಇಲ್ಲಿ ಹಣಕಾಸಿನ ಕಷ್ಟ ಇತ್ತು. ಈಗ ಕೆಲವು ಕೋಟಿಗಳಷ್ಟು ನಾವು ಡೆಪಾಸಿಟ್ ಇಡೋಕ್ಕೆ ಪ್ರಾರಂಭ ಅಂಥ ಸ್ಥಿತಿಗೆ ಒಂದು ತಲುಪಿದ್ವಿ. ಇರೋ ಆದಾಯದಲ್ಲಿ ಹೆಚ್ಚೇನು ಮಾಡಿದೆ. ಆಮೇಲೆ ಆರ್ಟ್ ಮಾರ್ಟ್ ಅಂತ ಒಂದು ಪ್ರಾರಂಭ ಮಾಡಿದ್ವಿ. ಅದು ದೇಶದಲ್ಲೇ ಯಾರೂ ಮಾಡಿಲ್ಲ. ಅದರಲ್ಲಿ ಒಬ್ಬ ಕಲಾವಿದನ 3 ಕಲಾಕೃತಿಗಳನ್ನ 3 ತಿಂಗಳುಗಳ ಕಾಲ ನಾವು ಫ್ರೀಯಾಗಿ ಇಡ್ತೀವಿ. ಯಾರಾದರೂ ಕಸ್ಟಮರ್ಸ್ ಬಂದರೆ ಅವ್ರನ್ನ ಸಂಪರ್ಕ ಮಾಡಿ ಅವ್ರು ನೇರವಾಗಿ ಕೊಳ್ಳಬೋದು. ಅದನ್ನ ನಮಗೆ ಒಂದು ನಾಮಿನಲ್ ಕಮಿಷನ್ ಏನೋ ಕೊಡ್ತೇವೆ. ಆಮೇಲೆ ಗ್ಯಾಲ್ರಿನಲ್ಲಿ ನಮ್ಮಲ್ಲಿ ಏನು ಎಕ್ಸಿಬಿಷನ್ ಆಗ್ತದೆ ಅದಕ್ಕೆ ಯಾವ ಕಮಿಷನು ನಾವು ತಗೊಳ್ಳೋದಿಲ್ಲ. ರೆಂಟ್ ಬಿಟ್ಟರೆ, ಮಾರಾಟ ಆದರೆ ಕಮಿಷನ್ ಇಲ್ಲ. ಅದಕ್ಕೆ ವೆಂಕಟಪ್ಪ ಆರ್ಟ್ ಗ್ಯಾಲರಿ ಒಂದು ಅದನ್ನ ಸರ್ಕಾರದ್ದಾಗಿರೋದು ಅವ್ರು ಮಾಡ್ತಾರೆ. ಆ ಥರ ಬಿಟ್ಟರೆ ಪ್ರೈವೇಟ್ ಯಾವ ಗ್ಯಾಲರಿನಲ್ಲೂ ಎಲ್ಲ 40-50% ಕಮಿಷನ್ ತಗೊಳ್ತಾರೆ ಸೇಲ್ ಮೇಲೆ. ನಮ್ಮಲ್ಲಿ ಯಾವ ಕಮಿಷನು ಕೂಡ ಇಲ್ಲ. ಅದೇ ರೀತಿ ಕಲಾವಿದರನ್ನ ಎಂಕರೇಜ್ ಮಾಡಬೇಕು ಅಂತ ಅದೊಂದು ಮಾಡಿದ್ದೀವಿ. ಜೊತೆಗೆ ಈಗ ಚಿತ್ರಸಂತೆ ಜೊತೆಗೆ ಈಗ ನೆಕ್ಸ್ಟ್ ಮಾರ್ಚಲ್ಲಿ ಒಂದು ಫಸ್ಟ್ ಟೈಮು ನಮ್ಮ ಆರ್ಟ್ ಬೆಂಗಳೂರು ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಇನ್ವೈಟೆಡ್ ಆರ್ಟಿಸ್ಟ್ ಒಂದು 150-200 ಆರ್ಟಿಸ್ಟ್ಗಳನ್ನ ಇನ್ವೈಟ್ ಮಾಡಿ ಅವ್ರದ್ದು ಕ್ಲಾಸ್ ಎಕ್ಸಿಬಿಷನ್ನು, ಮಾಸ್ಟರ್ ಆರ್ಟಿಸ್ಟು, ಎಮಿನೆಂಟ್ ಆರ್ಟಿಸ್ಟ್ಗಳದ್ದೇ ಒಂದು 20 ಗ್ಯಾಲ್ರಿ, 20-25 ಗ್ಯಾಲ್ರಿ, ಅದನ್ನೊಂದು ಈ ವರ್ಷದ ಪ್ರತಿ ವರ್ಷದ ನಿರಂತರ ಕಾರ್ಯಕ್ರಮ ಆಗಬೇಕು ಅಂತ ಆ ಥರದ್ದು ಮಾಡ್ಕೊಂಡು ಬರ್ತಾಯಿದ್ವಿ. ಹೀಗೆ ಇದನ್ನೊಂದು ಇಡೀ ಕರ್ನಾಟಕದಲ್ಲಿ ಚರ್ಚೆಯಲ್ಲಿರುವಂಥ ಸಾಂಸ್ಕೃತಿಕ ಚಟುವಟಿಕೆ ಕೇಂದ್ರದಲ್ಲಿ ಚಿತ್ರಕಲಾ ಪರಿಷತ್ತು ಒಂದೀಗ ಅದೊಂದು ಸಮಾಧಾನ ಇದೆ ನನಗೆ. ಈಗ ಇದಕ್ಕೆ ನಾನು ನಿರೀಕ್ಷೆ ಮಾಡಿದ್ದಕ್ಕಿಂತ ಜಾಸ್ತಿ ಸಮಯ ಕೊಡಬೇಕಾಗಿ ಬಂತು ಇದರಿಂದಾಗಿ. ಬಟ್ ಆದರೆ ನೆಮ್ಮದಿ ಇದೆ, ಮನಸ್ಸಿಗೊಂದು ಶಾಂತಿ ಇದೆ, ನೆಮ್ಮದಿ ಇದೆ. ಬೇರೆ ಬೇರೆ ವಲಯದವರೊಟ್ಟಿಗೆ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶ ಆಗಿದೆ. ಕೆಲವು ಫೆಸಿಲಿಟಿ ಕ್ರಿಯೇಟ್ ಮಾಡಿದ್ವಲ್ಲ ಅಂತ ಒಂದು ಏನಾದರೂ ಒಂದು ಮಾಡಿದರೂ ಇವರು ಇದ್ದಾಗ ಅಂತ ಆಗ. ಯಾಕೆಂದರೆ ಭಾಳ ಚಾಲೆಂಜಿಂಗ್ ಸಿಚುವೇಶನ್ ಇತ್ತು. ಪ್ರೊಫೆಸರ್ MS ನಂಜುಂಡರಾಯರು ಅಡ್ಮಿನಿಸ್ಟ್ರೇಟ್ರು ಆಗಿದ್ದರು, ಆರ್ಟಿಸ್ಟು ಆಗಿದ್ದರು. ಹಾಗಾಗಿ ಅವ್ರಿಗೆ ಸುಲಭ ಇತ್ತು. ಅವ್ರ ನಂತರ ಇದೇನಾಗ್ತದೋ ಅಂತಕ್ಕಂಥ ಆತಂಕ ಇತ್ತು. ಆಮೇಲೆ ಈಗ ಪರವಾಗಿಲ್ಲ ಚಿತ್ರಕಲಾ ಪರಿಷತ್ತು ಅಂತಕ್ಕಂಥ ಒಂದು ಸ್ಥಿತಿ ಬಂದೆ. ಈಗ ನಮ್ಮ ಮೇಲಿರೋ ಜವಾಬ್ದಾರಿ ಎಲ್ಲ ಕಾಲಕ್ಕೂ ನಾವು ಇರೋಕ್ಕಾಗೋದಿಲ್ಲ. ನಮ್ಮ ನಂತರವೂ ಕೂಡ ಇದು ಅದೇ ರೀತಿ ನಡ್ಕೊಂಡು ಹೋಗೋಂಥ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ. ಅದರ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡೋದು. ಕೆಲವು ಕಾರ್ಯಕ್ರಮಗಳು ಇದು ನಡಿಲೇಬೇಕು ಅಂತ ಮಾಡಿ ಅದಕ್ಕೊಂದು ಸಿಸ್ಟಮ್ ಇಟ್ಟರೆ ಅದನ್ನು ಮುಂದೆ ನಡ್ಕೊಂಡು ಹೋಗ್ತದೆ. ಹಾಗಾಗಿ ಎಲ್ಲೇ ಹೋದರೂ ಒಂದು ಮಾರ್ಕ್ ಬಿಟ್ಟು ಬರಬೇಕು. ನಾವು ಸಭಾಪತಿ ಆಗಿದ್ದಾಗ ಒಂದು ಮಾರ್ಕು, ಪಾರ್ಟಿ ಅಧ್ಯಕ್ಷ ಆಗಿದ್ದಾಗ ಒಂದು ಮಾರ್ಕ್, ಏನೋ ಒಂದು ಈ ಥರ ಅಂತ. ಆಮೇಲೆ ಸರ್ಕಾರದಲ್ಲಿದ್ದಾಗಲೂ ಒಂದು ಮಾರ್ಕು. ಯಾಕೆಂದರೆ ಈಗ ನಾನು ಸರ್ಕಾರದಲ್ಲಿದ್ದಾಗ, ಪಟೇಲರ ಸರ್ಕಾರದಲ್ಲಿದ್ದಾಗ 2 ಕೆಲಸದ ಬಗ್ಗೆ ನಂಗೆ ತೃಪ್ತಿ ಇದೆ. ಒಂದು, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದು ಪ್ರೊಸೀಜರ್ ನಡೀತಾ ಇತ್ತು. ಬಟ್ ಅನಂತಕುಮಾರು ನಾವು ಸೈನ್ ಮಾಡಿದ್ದು ಪಟೇಲರ ದೇಶದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ನಾನು ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ. ಅದಕ್ಕಿಂತ ಅದೇನು ದೊಡ್ಡ ವಿಷಯ ಅಲ್ಲ. ಅದಕ್ಕಿಂತ ದೊಡ್ಡದು ಅಂದರೆ ವೈಟ್ ಫೀಲ್ಡಲ್ಲಿ ಸಾಯಿಬಾಬಾ ಅವರಿಗೆ 50 ಎಕರೆ ಜಾಗ ಫ್ರೀಯಾಗಿ ಕೊಟ್ಟಿದ್ದು ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ. ಅದಕ್ಕೆ ಭಾಳ ವಿರೋಧ ಇತ್ತು. ಅಧಿಕಾರಿಗಳು ದೊಡ್ಡ ಪ್ರಮಾಣದ ವಿರೋಧ ಇತ್ತು. ಇದೆಲ್ಲ ಇತ್ತು. ಫ್ರೀ ಹೆಲ್ತ್ ಕೇರ್ ಕೊಡ್ತಾರೆ ಅಂದರೆ ನಾವು ಜಾಗ ಕೊಡಬೇಕಾಗಿರೋ ನಮ್ಮ ಧರ್ಮ ಅಂತ. ಅಧಿಕಾರಿಗಳಿಲ್ಲ, ಅದು ಇಂಡಸ್ಟ್ರಿಯಲ್ ಪರ್ಪಸ್ಸಿಗೆ ಅಕ್ವೈರ್ ಆಗಿರೋದು, ಬೇರೆ ಪರ್ಪಸ್ಸಿಗೆ ಕೊಟ್ಟರೆ ಚಾಲೆಂಜ್ ಮಾಡಿದರೆ ಕೋರ್ಟಲ್ಲಿ ಸಮಸ್ಯೆ ಆಗ್ತದೆ ಅಂತ. ಪಟೇಲ್ರನ್ನ ಕೇಳಿದೆ, ಏನು ನಿಂದೇನು ಅಭಿಪ್ರಾಯ ಅಂದರು. ಕೊಡಬೇಕು ಸರ್ ನನ್ನ ಪ್ರಕಾರ. ಸಾಯಿಬಾಬನ ಬಗ್ಗೆ ಯಾರಿಗೆ ಏನು ಅಭಿಪ್ರಾಯ ಬೇಕಾದ್ರೆ ಇರ್ಬೋದು, ಬಟ್ ಅವ್ರು ಮಾಡ್ತಾ ಇರೋ ಕೆಲಸ ಎಜುಕೇಷನು, ಹೆಲ್ತ್ ಕೇರು, ವಾಟರ್ ಸಪ್ಲೈ, ಅದ್ರ ಬಗ್ಗೆ ಫ್ರೀ ಮಾಡ್ತಾರೆ, ಇದು ಕೊಡಬೇಕು. ಕ್ಯಾಬಿನೆಟಿಗೆ ತಗೊಂಬ ಅಂದರು. ಕ್ಯಾಬಿನೆಟಿಗೆ ತಗೊಂಡೋದೆ. ನನ್ನ ಪರವಾಗಿ ಅವ್ರು ನಿಂತರು. ಆಮೇಲೆ ಎಲ್ಲರೂ ಬಂದರು, ನಿಂತರು, ಕೊಟ್ವಿ. ಇವತ್ತೊಂದು ಫಸ್ಟ್ ಕ್ಲಾಸು ಒಂದು 200-300 ಕೋಟಿ ಆಗ ಖರ್ಚು ಮಾಡಿ 90ಸಲ್ಲಿ ಖರ್ಚು ಮಾಡಿ ಇವತ್ತು ಚೆನ್ನಾಗಿ ನಡೀತಾ ಇದೆ. ಆ ಥರ ಈ ಥರದ ಕೆಲವು ಸಮಾಧಾನ. ಹೋದರೆ ಏನಾದ್ರು ಒಂದು ಮಾಡಬೇಕು ಅಂದ್ರೆ ಮಾಡಿ ಬರಬೇಕು. ಆಮೇಲೆ ಪಬ್ಲಿಕ್ ಲೈಫಲ್ಲಿ ಇದ್ದು ಈ ಥರ ಎಲ್ಲ ಮಾಡ್ದ ಕೆಟ್ಟ ಹೆಸರು ತಗೊಳ್ಳದೆ ಇದು ಪರವಾಗಿಲ್ಲ, ಇದ್ದಿದ್ರೆ ಅವ್ನು ಇನ್ನೂ ಇರಬೇಕಿತ್ತು ಅನ್ನೋಂಥ ಒಂದು ಅಭಿಪ್ರಾಯ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಸಾಧನೆ ಮತ್ತೊಂದಿಲ್ಲ. ಒಬ್ಬ ರಾಜಕಾರಣಿಗಳಾಗಿ ಬಂದವರು ಎಲ್ಲರೂ ಕಾಲೇಜ್ ಕಟ್ಟೋದು, ಇನ್ನೊಂದು ಕಟ್ಟೋದು, ಮಗದೊಂದು ಕಟ್ಟೋದು, ಅಲ್ಲಿಂದ ದುಡ್ಡು ತರೋದು, ಇತ್ಯಾದಿ ಇತ್ಯಾದಿ ಏನೇನೋ ಮಾಡೋದವರನ್ನೇ 90% ಜಾಸ್ತಿ ಕಾಣ್ತೇವೆ. ನಿಮ್ಮಲ್ಲಿ ಅಂಥದ್ದು ನನಗೆ ಮೊದಲಿಂದ ಒಂದೇನು ಅಂದರೆ, ನನಗೆ ಥ್ಯಾಂಕ್ಸ್ ಟು ನಮ್ಮ ಪೇರೆಂಟ್ಸಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಮಗೆ ಬೇಕಾದಷ್ಟು ತೋಟ ಮಾಡಿಟ್ಟು ಹೋಗಿದ್ದಾರೆ ಅವರು. ಕಾಫಿ ತೋಟ ಇದೆ, ಕಾಫಿ, ಅಡಿಕೆ, ಮೆಣಸು ಅಥವಾ ಗದ್ದೆ ಇದೆಲ್ಲ ಬೇಕಷ್ಟು ಜೀವನಕ್ಕೆ ತೊಂದರೆ ಇಲ್ಲದಂಥ ಸ್ಥಿತಿ ತಂದಿದ್ದಾರೆ. ಅವರು ಭಾಳ ಕಷ್ಟಪಟ್ಟೆ ಮಾಡಿ ಸ್ವಂತ ಮಾಡಿದ್ದವರು. ಅವ್ರು ಮಾಡಿದ್ದನ್ನು ಕಳೆದಿಲ್ಲ ಅನ್ನೋದಷ್ಟೇ ನನ್ನ ಸಾಧನೆ ಅಷ್ಟೇ. ಆಯಿತಾ. ನಾನು ಅಂತ ಮಾಡಿರ್ತಕ್ಕಂಥದ್ದು ಅಂದರೆ ಇಷ್ಟು ವರ್ಷ ಸುದೀರ್ಘ ರಾಜಕಾರಣದಲ್ಲಿ ಬೆಂಗಳೂರಲ್ಲಿ ನಾನು ವಾಸ ಮಾಡೋಂಥ ಮನೆ ಬಿಟ್ಟರೆ ಇನ್ನೊಂದು ಸೈಟ್ ಇಲ್ಲ. ನನ್ನ ಮಕ್ಕಳಿಗೂ ನಾನು ಮನೆ ಮಾಡಿಕೊಟ್ಟಿಲ್ಲ. ನಾನು ಕೇಳಿದಾಗ ನಮ್ಮ ಮನೆಯವರು ಇವ್ರಿಗೆ ಕೇಳೋದು, ನಾನು ಹೇಳಿದೆ ಅವರಿಗೆ, ನಮ್ಮಪ್ಪ ನನಗೇನು ಬೆಂಗಳೂರಲ್ಲಿ ಮನೆ ಕೊಡ್ಕೊಂಡಿಲ್ಲ, ಒಂದು ಹೇಗೋ ಲೆಜಿಸ್ಲೇಚರ್ ಕೋಆಪರೇಟಿವ್ ಸೈಟ್ ಸಿಕ್ಕಿದೆ, ಮನೆ ಕಟ್ಟಿದ್ದು ಸಾಕು.
ಅವ್ರು ಬೇಕಾದರೆ ಅವ್ರು ಮಾಡ್ಕೊಳ್ತಾರೆ ಬಿಡು, ತೊಂದರೆ ಇಲ್ಲ. ಬಾಡಿಗೆ ಮನೇಲಿ ಇದ್ದರು ಅಷ್ಟೇ. ಎಷ್ಟು ಜನ ಮಕ್ಕಳು? 2 ಹೆಣ್ಣು ಮಕ್ಕಳು ನನಗೆ. ಏನು ಇಬ್ಬರದ್ದು ಮದುವೆ ಆಗಿದೆ. ಇಬ್ಬರೂ ಪ್ಲ್ಯಾಂಟ್ರಸ್ಸೇ, ಅವರೇನು ರಾಜಕಾರಣಿಗಳಿಲ್ಲ. ಉದ್ದೇಶಪೂರ್ವಕವಾಗಿ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಮದುವೆ ಮಾಡಬಾರ್ದು ಅಂತಲೇ ನಾವು ಕೃಷಿಕರನ್ನೇ ಹುಡುಕಿ ಮಾಡಿದ್ದು. ಯಾಕೆಂದ್ರೆ ನಮ್ಮ ಆಪಾದನೆ ಅವ್ರ ಮೇಲೆ ಬರಬಾರ್ದು ಅನ್ನೋ ಕಾರಣಕ್ಕೆ ಸೆಟ್ಲ್ ಆಗಿದ್ದಾರೆ. ಫಾರ್ಚುನೇಟ್ಲಿ ನಮ್ಮ ಮೊದಲನೇ ಮಗಳು ಇಲ್ಲೇ ಇದ್ದಾಳೆ. ಅಳಿಯ ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ, ಪ್ಲಸ್ ಅಗ್ರಿಕಲ್ಚರಿಸ್ಟ್. ವೀಕೆಂಡ್ ಒಬ್ಬ ಫುಲ್ ಟೈಮು ಅಮೇರಿಕಾ, ಸಿಂಗಪೂರು ಎಲ್ಲ, ಬಾಂಬೆ ಎಲ್ಲ ತಿರುಗಿ. ನನ್ನ ಮಗಳು ಕೆಲಸದಲ್ಲಿದ್ದರು ಕಾಫಿ ಡೇಲಿ. ಇಬ್ಬರು ರಾಜೀನಾಮೆ ಕೊಟ್ಟು ಕೃಷಿ ಮಾಡ್ತೀವಿ ಅಂತ ಹೋಗಿದ್ದಾರೆ. ಖುಷಿ, ಅವ್ರ ಪಾಡಿಗೆ ಅವ್ರು ಚೆನ್ನಾಗಿದ್ದಾರೆ, ನನ್ನ ಮೇಲೆ ಡಿಪೆಂಡ್ ಆಗಿಲ್ಲ. ಇಬ್ಬರು ಕೂಡ ಎಲ್ಲಿದ್ದಾರೆ? ಇಬ್ಬರು ಊರಲ್ಲೇ ಇದ್ದಾರೆ. ಆಲ್ದೂರು ಚಿಕ್ಕಮಗಳೂರಿನಲ್ಲೇ ಇದ್ದಾರೆ. ಇಬ್ಬರು ಒಂದೇ ಫ್ಯಾಮಿಲಿ ಕೊಟ್ಟಿರೋದು. ಅವರು ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ. ನಮ್ಮ ಮನೆಯವರು ರಾಜಕಾರಣಕ್ಕೆ ವಿರೋಧ, ಹಾಗೆ ನನಗೇನು ಸಮಸ್ಯೆ ಇಲ್ಲ. ರಾಜಕಾರಣದಲ್ಲಿ ನಾನು ಇರೋದೇ ಅವ್ರಿಗೆ ದೊಡ್ಡ ಸಮಾಧಾನ. ಅದಕ್ಕೆ ಲಾಯರ್ ಆಗ್ಬೋದಾಗಿತ್ತು, ಇನ್ನೊಂದು ಆಗ್ಬೋದಾಗಿತ್ತು, ಇನ್ನೊಂದಷ್ಟು ತೋಟ ಮಾಡ್ಬೋದಾಗಿತ್ತು, ಇಷ್ಟೇ ಸಮಯ ಕೊಟ್ಟಿದ್ದಾರೆ ಅನ್ನೋದು ಇವತ್ತು ಅಭಿಪ್ರಾಯ. ಅದು ಒಂದು ರೀತಿಯಲ್ಲಿ ನಾನು ಫಾರ್ಚುನೇಟು. ಅವರಿಗೆ ರಾಜಕೀಯದಲ್ಲಿ 100% ಇವತ್ತಿನವರೆಗೂ ವಿಧಾನಸೌಧ ಒಳಗೆ ಬಂದಿಲ್ಲ. ನಾನು ಇಷ್ಟು ವರ್ಷ ವಿಧಾನಸೌಧದಲ್ಲಿ ಕೆಲಸ ಮಾಡಿ ಇದು ಮಾಡಿದ್ರು ಬಂದಿಲ್ಲ. ಸಭಾಪತಿ ಆಗಿದ್ದರು, ಯಾವತ್ತೂ ಬಂದಿಲ್ಲ. ನಾನು ಮಂತ್ರಿ ಆಗಿದ್ದಾಗ, ಶಾಸಕ ಆಗಿದ್ದಾಗ, MP ಆಗಿದ್ದಾಗ ಯಾವತ್ತೂ ನನ್ನೊಟ್ಟಿಗೆ ಬಂದೂ ಇಲ್ಲ. ಪೊಲಿಟಿಕಲ್ ಫಂಕ್ಷನ್ಗಳಿಗೆ ಬರೋದೂ ಇಲ್ಲ. ಪೊಲಿಟಿಷಿಯನ್ಸ್ ಯಾವುದೇ ಕಾರ್ಯಕ್ರಮಕ್ಕೂ ಮದುವೆಯಿಂದ ಹಿಡಿದು ಯಾವುದಕ್ಕೂ ಬರೋದಿಲ್ಲ. ಅದರಿಂದಾಗಿ ನನಗೊಂದು ಸ್ವಲ್ಪ ಕ್ಷೇಮ ನಾನು. ಯಾಕೆಂದರೆ ಫ್ಯಾಮಿಲಿ ಇಂಟರ್ಫಿಯರೆನ್ಸ್ ಝೀರೋ. ಮಕ್ಕಳು ಅಷ್ಟೇ, ಅಳಿಯಂದಿರು ಅಷ್ಟೇ, ಯಾರಿಗೆ ಅವರೆಲ್ಲ ಪೊಲಿಟಿಕಲ್ ಫ್ಯಾಮಿಲಿಯವರು ಅಳಿಯಂದಿರು. ಅವ್ರ ಅಜ್ಜ ಎಲ್ಲ MLA ಅದಿದ್ದಾಗಿ, ಬಟ್ ಅವರು ಝೀರೋ ಇಂಟ್ರೆಸ್ಟ್ ಇನ್ ಪಾಲಿಟಿಕ್ಸ್. ಇದರಲ್ಲಿ ಇದರಲ್ಲಿ ಆ ಥರದಲ್ಲಿ ನಾನು ಫಾರ್ಚುನೇಟ್. ಅನೇಕ ಕುಟುಂಬಗಳದ್ದೆಲ್ಲ ನೋಡಿದರೆ ಈಗ ಫಾರ್ಚುನೇಟ್. ಕೆಲವು ನಂದು ಕಮಿಟ್ಮೆಂಟ್ ಇದೆ. ಈಗ ಪೊಲಿಟಿಕಲ್ಲಾಗಿ ನೀವು ಇದು ಹೇಳಿದ್ರಲ್ಲ, ವಿದ್ಯೆ ವ್ಯಾಪಾರ ಮಾಡಬಾರ್ದು, ಭೂಮಿ ವ್ಯಾಪಾರ ಮಾಡಬಾರ್ದು ಅಂತ ನನ್ನ ತೀರ್ಮಾನ ಮೊದಲಿಂದ. ಹಾಗೆ ಅದು ಬೇಡ ಅಂತ. ಅದಕ್ಕೆ ಬೇಕಾದಷ್ಟು ಅವಕಾಶಗಳಿತ್ತು, ಇಲ್ಲ ಅಂತಿಲ್ಲ. ಆಮೇಲೆ ಯಾವ ದಲ್ಲಾಳಿ ಕೆಲಸನೂ ಕೂಡ ಮಾಡಬಾರ್ದು ಅನ್ನೋದು ನನ್ನ ತೀರ್ಮಾನ. ಎಲ್ಲಿವರೆಗೆ ಅಂದರೆ ನಾನು ಪೆನ್ಷನ್ ಕೂಡ ತಗೊಳ್ಳೋದಿಲ್ಲ. ಆವತ್ತಿಂದ ಇವತ್ತಿನವರೆಗೂ. ಈಗ ನಾನು ಪಾರ್ಲಿಮೆಂಟ್ ಮೆಂಬರ್ ಆಗಿ, ಲೆಜಿಸ್ಲೇಟರ್ ಆಗಿ, ಅವು 2ರಿಂದ ಸುಮಾರು ತಿಂಗಳಿಗೆ 90,000 1 ಲಕ್ಷ ಏನೋ ಪೆನ್ಷನ್ ಬರ್ತದೆ. ಇವತ್ತಿನವರೆಗೂ ನಾನು ₹1 ತಗೊಳ್ಳೋದಿಲ್ಲ ಅಂತ ಬರ್ಕೊಟ್ಟಿದ್ದೆ. ನಂಗೆ ಬೇಕಾಗಿಲ್ಲ ಅಂತೇಳಿ ಬರ್ಕೊಟ್ಟಿದ್ದೆ. ಕಾರಣ ಪೊಲಿಟಿಷಿಯನ್ಸಿಗೆ ಪೆನ್ಷನ್ ಕೊಡೋದಕ್ಕೆ ನಾನು ತಾತ್ವಿಕವಾಗಿ ವಿರೋಧ. ಅದು ನಾವು ಮಾಡ್ತಾ ಇರೋದೇನು ಸರ್ವಿಸೇ ಹೊರತು ಅದೇನು ಇದಲ್ಲ, ಜಾಬ್ ಪ್ರೊಫೆಷನ್ ಅಲ್ಲ. ಪ್ರೊಫೆಷನ್ ಮಾಡಿದವ್ರಿಗೆ ಪೆನ್ಷನ್ ಬೇಕು. ನಾವು ಪಾರ್ಟ್ ಟೈಮು ಎಷ್ಟೋ ವರ್ಷ ಇರ್ತೀವಿ. ಅದಕ್ಕೆ ಒಂದು ಸರ್ತಿ ಟರ್ಮಿಗೆ ಹೋದರೂ ಕೂಡ ತಿಂಗಳಿಗೆ 50,000 ಪೆನ್ಷನ್ ತಗೊಳ್ಳೋದು. ಅದರಲ್ಲಿ ಕೊಡಬೇಕು ಯಾರಿಗೆ ಅಂತೇಳಿದ್ರೆ ಕೊಡಬಾರ್ದು ಅಂತ ನಾನು ಹೇಳೋದಿಲ್ಲ. ಸುಳ್ಯದಲ್ಲಿ ಯಾರೋ ಒಬ್ಬರು MLA ಇದ್ರು ನೋಡಿ, BJP MLA ಆಗಿದ್ರು ಅವರು. ನನ್ನ ತಕ್ಷಣ ಬಾಕಿಲು ಉಕ್ಕರಪ್ಪನವರು ಅಥವಾ ಇನ್ನೊಬ್ಬರು ಯಾರೋ ಇದ್ದರು. ಅವರು ನಾನು ಓದಿದೆ ಅವ್ರ ಬಗ್ಗೆ ಎಲ್ಲ. ಓದಿದಾಗ ಅವರು MLA ಕೆಲಸ ಹೋದ ನಂತರ ಯಾವುದೋ ಅಡಿಕೆ ತೋಟದಲ್ಲಿ ಕೆಲಸ ಮಾಡಿದ್ರು. ಹೌದು, ಅವರು ಅಂಥವ್ರೊಬ್ಬರು ಧಾರವಾಡದಲ್ಲಿ ಒಬ್ಬರು ಇದ್ದರು, ಚಾಪೆಯಲ್ಲೇ ಮಲಗ್ತಾ ಇದ್ರು. ಹೌದು, ಅಂಥವ್ರಿಗೆ ಕೊಡಬೇಕು. ಅವರು ಎಕಾನಮಿಕಲಿ ಅವರಷ್ಟು ಕಮಿಟ್ಮೆಂಟ್ ಇದು ಮಾಡಿದವ್ರಿಗೆ ಅವ್ರ ಎಕಾನಮಿಕ್ ಸಿಚುವೇಶನ್ ನೋಡಿಕೊಡ್ಬೇಕು. ಸಾರಾ ಸಗಟಾಗಿ ಎಲ್ಲರಿಗೂ ₹1,000 ಕೋಟಿ ಟರ್ನ್ ಓವರ್ ಇರೋವಂಥವ್ರು ಶಾಸಕರಾಗಿದ್ದಾರೆ, ಪಾರ್ಲಿಮೆಂಟ್ ಮೆಂಬರ್ಗಳು. ಅವ್ರು ರಿಟೈರ್ ಆದಾಗಲೂ ಅವರಿಗೂ ಪೆನ್ಷನ್ ಕೊಡೋದು ಅಂದರೆ ಸಾರ್ವಜನಿಕ ಹಣನ ಆ ಥರ ದುರುಪಯೋಗ ಮಾಡೋ ವಿಚಾರದಲ್ಲಿ ನನ್ನ ಸಹಮತ ಇಲ್ಲ. ಅದಕ್ಕೆ ಬೇರೆಯವ್ರಿಗೆ ಹೇಳಿದಷ್ಟು, ಬೇರೆಯವ್ರನ್ನ ಒಪ್ಪಿಸೋಷ್ಟು ಶಕ್ತಿ ನನಗಿಲ್ಲ. ಅಟ್ಲೀಸ್ಟ್ ನಾನು ನನ್ನ ಮಟ್ಟಿಗೆ ನಾನು ತೀರ್ಮಾನ. ಇನ್ನು ಭಾಳ ಜನ ನನಗೆ ಸಲಹೆ ಕೊಟ್ಟರು, ಸರ್ಕಾರ ಕೊಡ್ತದೆ, ಅದನ್ನು ತಗೊಂಡು ನಿಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಕೊಟ್ಬಿಡಿ ಅಂತ. ನನಗೇನು ಸರ್ಕಾರ ದುಡ್ಡು ನಾನು ತಗೊಂಡು ಬೇರೆಯವ್ರಿಗೆ ಕೊಡೋದಕ್ಕೆ, ನಾನು ಅರ್ನ್ ಮಾಡಿದ್ರಲ್ಲಿ ಕೊಟ್ಟರೆ ಬೇರೆ ಅಷ್ಟೇ. ಅದು ನಾನು ಅರ್ನ್ ಮಾಡಿರೋದಲ್ಲ, ಅದು ಪಬ್ಲಿಕ್ ಕೊಟ್ಟಂಥ ಚಾರಿಟಿ. ಅದನ್ನು ಬಳಸೋಕ್ಕಿಲ್ಲ ಅಂತ. ಈ ಥರ ಕೆಲವು ಕಮಿಟ್ಮೆಂಟ್ ನನಗಿದ್ದಾವೆ ಈ ವಿಚಾರದಲ್ಲಿ. ಹಾಗಾಗಿ ಅದಕ್ಕೆ ಕಷ್ಟ ಈಗಿನ ಕಾಲದಲ್ಲಿ ಸ್ವಲ್ಪ. ಬಟ್ ಆದರೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಬದುಕಬೇಕು ಅನ್ನೋದು ನನ್ನ ಒಂದು ತೀರ್ಮಾನ.